ನಮಸ್ಕಾರ. ಹಲಸಿನಕಾಯಿ ಬಜ್ಜಿನ ಈ ರೀತಿ ಟ್ರೈ ಮಾಡಿದ್ದೀರಾ? ಈ ವಿಡಿಯೋದಲ್ಲಿ ನನ್ನ ರೆಸಿಪಿಯನ್ನು ನಾನು ಶೇರ್ ಮಾಡ್ತಿದ್ದೇನೆ. ನಾನಿಲ್ಲಿ ಒಂದು ಇಡೀ ಹಲಸಿನಕಾಯಿಯ ಅರ್ಧ ಭಾಗವನ್ನು ಈ ರೀತಿ ಕಟ್ ಮಾಡ್ಕೊಂಡು ಇಟ್ಟಿದ್ದೇನೆ. ಇದು ಹೇಗೆ ನೀವು ಕಟ್ ಮಾಡಬೇಕು ಅಂತ ತೋರಿಸ್ತಿದ್ದೇನೆ ನೋಡಿ. ಇದರ ಸ್ಲೈಸಸ್ ಹೀಗೆ ಇರಬೇಕು ಮತ್ತೆ ಇಷ್ಟೇ ದಪ್ಪ ಆಗಿರಬೇಕು. ನಾವು ಡೈರೆಕ್ಟ್ ಆಗಿ ಇದರ ಬಜ್ಜಿಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾವೇನ್ ಮಾಡ್ಬೇಕಂದ್ರೆ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಬಿಡಿ. ನಂತರ 1 ಟೀ ಸ್ಪೂನ್ ಅಷ್ಟು ಅದಕ್ಕೆ ಉಪ್ಪನ್ನು ಹಾಕಿ, ಬಜ್ಜಿಯನ್ನು ಮಾಡುವ ಮೊದಲಿಗೆ ನಾವು ಹಲಸಿನಕಾಯಿಯನ್ನು 40 to 50% ಬೇಯಿಸ್ಕೊಳ್ಬೇಕು. ನಾವು ಕುಕ್ಕರ್ನಲ್ಲಿ ಕೂಡ ಸ್ವಲ್ಪ ಸ್ಟೀಮನ್ನು ತೆಗೆದು ಇದನ್ನು ಕ್ವಿಕ್ ಆಗಿ ಬೇಯಿಸ್ಕೊಳ್ಬೋದು. ಆದ್ರೆ ಅದಕ್ಕೆ ನಿಮ್ಗೆ ಅಂದಾಜಿರ್ಬೇಕು, ಯಾಕಂದ್ರೆ ಕುಕ್ಕರ್ನಲ್ಲಿ ಓವರ್ ಕುಕ್ ಆಗುವ ಚಾನ್ಸಸ್ ಇರ್ತದೆ. ಇದು ಬೇಯುತ್ತಿರುವಾಗ ನೀರು ಚೆಲ್ಲೋದು ಬೇಡ ಅಂತ ಮುಚ್ಚಳವನ್ನು ಹಾಕುವಾಗ ಸ್ವಲ್ಪ ಗ್ಯಾಪ್ ಬಿಡ್ತಿದ್ದೇನೆ. ನಾನು ಇದನ್ನು 10 ನಿಮಿಷ ಬೇಯಿಸ್ಕೊಳ್ತೇನೆ. ಮತ್ತೆ ನಾನಿಲ್ಲಿ ಎಳತಾದ ಹಲಸಿನಕಾಯನ್ನು ಆರಿಸ್ಕೊಂಡಿರೋದ್ರಿಂದ 10 ನಿಮಿಷ ಸಾಕು. ನೀವು ಇಷ್ಟೇ ಹೊತ್ತು ಬೇಯಿಸ್ಕೊಳ್ಬೇಕು ಅಂತ ಏನು ಹೇಳೋಕ್ಕಾಗೋದಿಲ್ಲ, ಯಾಕಂದ್ರೆ ನೀವು ಆರಿಸಿಕೊಂಡಿರುವ ಹಲಸಿನಕಾಯಿ ಎಳ್ತಾಗಿಲ್ಲ ಅಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಬಹುದು. ನೀವು ಇದನ್ನು ಬೇಯಿಸ್ಕೊಂಡ ನಂತರ ಹೀಗಿರ್ಬೇಕು. ಇದು ಅರ್ಧ ಬೆಂದಿದೆ ಮತ್ತೆ ಇದರ ಶೇಪ್ ಕೂಡ ರಿಟೈನ್ ಆಗಿದೆ. ಇದರ ನೀರನ್ನು ಬಸಿದುಕೊಂಡು ಸಂಪೂರ್ಣವಾಗಿ ತಣ್ಣಗಾಗ್ಲಿಕ್ಕೆ ಬಿಡಿ. ಇದು ತಣ್ಣಗಾಗುವಷ್ಟರಲ್ಲಿ ಮುಂದಿನ ಸ್ಟೆಪ್ ಅನ್ನು ನೋಡೋಣ. ನಾನು ಆಲ್ರೆಡಿ ಬಿಸಿ ನೀರಿನಲ್ಲಿ 9 ರಿಂದ 10 ಬ್ಯಾಡಗಿ ಒಣಮೆಣಸನ್ನು ನೆನೆಯಲಿಕ್ಕೆ ಇಟ್ಟಿದ್ದೆ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೇನೆ. ಇದನ್ನು ರುಬ್ಬಿಕೊಳ್ಳುವಾಗಲೇ ಹಿಂಗಿನ ಪೇಸ್ಟ್ ಅನ್ನು ಹಾಕಿ, ಮತ್ತೆ ಇದರ ಜೊತೆಗೆ ಉಪ್ಪನ್ನು ಕೂಡ ಇವಾಗಲೇ ಹಾಕ್ಬೋದು, ಇಲ್ಲ ಅಂದ್ರೆ ಆಮೇಲೆ ಕೂಡ ಹಾಕ್ಬೋದು. ನೆನೆಸಿಟ್ಟ ನೀರನ್ನೇ ಹಾಕೊಂಡು ನಯವಾಗಿ ರುಬ್ಬಿಕೊಳ್ತೇನೆ. ಇದು ಫೈನ್ ಪೇಸ್ಟ್ ತರ ರುಬ್ಬಿಕೊಳ್ಳಿ. ಸಪೋಸ್ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ಒಣಮೆಣಸಿನಕಾಯಿ ಪೇಸ್ಟ್ ಮಾಡೋ ಬದಲಿಗೆ ಮೆಣಸಿನ ಪುಡಿಯನ್ನು ಉಪಯೋಗಿಸಬಹುದು. ನಾವು ಬೇಯಿಸಿಟ್ಟ ಹಲಸಿನಕಾಯಿಯ ಸ್ಲೈಸಸ್ಗಳನ್ನು ಇದರಿಂದ ಒಳ್ಳೆದಾಗಿ ಮ್ಯಾರಿನೇಟ್ ಮಾಡ್ಲಿಕ್ಕೆ ಆಗ್ತದೆ. ಪುಡಿ ಆದ್ರೆ ಅಷ್ಟೊಂದು ಚೆನ್ನಾಗಿ ತಾಗೋದಿಲ್ಲ ಅದು ಎಲ್ಲ ಕಡೆ. ಇದೀಗ ಸಂಪೂರ್ಣವಾಗಿ ತಣ್ಣಗಾಗಿದೆ ಮತ್ತೆ ಇದರಲ್ಲಿ ನೀರಿನ ಪಸೆ ಕೂಡ ಜಾಸ್ತಿ ಏನೂ ಇಲ್ಲ. ಸೊ ನಾವು ತಯಾರಿಸಿಟ್ಟ ಈ ಮೆಣಸಿನಕಾಯಿ ಪೇಸ್ಟ್ ಅನ್ನು ಇದಕ್ಕೆ ಹಾಕಿಕೊಂಡು ಮೊದಲಿಗೆ ಚೆನ್ನಾಗಿ ಮ್ಯಾರಿನೇಟ್ ಮಾಡೋಣ. ಇದು ಜಾಸ್ತಿ ಹೊತ್ತು ನೀವು ಸೈಡ್ ಅಲ್ಲಿ ಇಡಬೇಕು ಅಂತ ಏನಿಲ್ಲ, ಒಂದು 5 ನಿಮಿಷ ಹೀಗೆ ಬಿಟ್ಟರು ಪರವಾಗಿಲ್ಲ. ಮೆಣಸಿನಕಾಯಿ ಪೇಸ್ಟ್ ಮಾಡುವಾಗ ನೀವು ಉಪ್ಪು ಹಾಕಿಲ್ಲ ಅಂದ್ರೆ ಇವಾಗ ಹಾಕಿಕೊಳ್ಳಿ. ಇದನ್ನು ಚೆನ್ನಾಗಿ ಸವರ್ಕೊಂಡು ಎಲ್ಲಾ ಕಡೆ ಉಪ್ಪು ಖಾರ ತಗಲುವಂತೆ ಮಾಡಿ. ಇದನ್ನು ಕೋಟ್ ಮಾಡಿಕೊಂಡ ಬಳಿಕ 5-10 ನಿಮಿಷ ಬದಿಗಿಡ್ಬೋದು, ಆದ್ರೆ ನಾನಿಲ್ಲಿ ಕಂಟಿನ್ಯೂ ಮಾಡ್ತಿದ್ದೇನೆ. ಇದಕ್ಕೆ 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ, ಮತ್ತೆ 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಇದಕ್ಕೆ ಒಳ್ಳೆ ಕ್ರಿಸ್ಪಿನೆಸ್ ಬರ್ತದೆ. ಇದನ್ನು ಮೊದಲಿಗೆ ಹಗುರವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಆಕ್ಚುಲಿ ಡ್ರೈ ಆಗ್ತದೆ. ಆಮೇಲೆ ಈ ರೀತಿ ಟೆಕ್ಸ್ಚರ್ ಬಂದ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಬೆರೆಸ್ಕೊಳ್ಳಿ. ಒಂಥರ ಥಿಕ್ ಕೋಟಿಂಗ್ ತರ ಮಾಡಬೇಕು. ನಾವು ಬ್ಯಾಡಗಿ ಒಣಮೆಣಸಿನಕಾಯಿಯ ಪೇಸ್ಟ್ ಹಾಕೋದ್ರಿಂದ ಇದಕ್ಕೆ ಒಳ್ಳೆ ಕಲರ್ ಕೂಡ ಬರ್ತದೆ. ಸೊ ನ್ಯಾಚುರಲ್ ಆಗಿ ಇದಕ್ಕೆ ಚೆನ್ನಾಗಿ ಕಲರ್ ಬರ್ತದೆ. ಇದನ್ನೀಗ ಡೀಪ್ ಫ್ರೈ ಮಾಡೋಣ. ನಾನಿಲ್ಲಿ ಡೀಪ್ ಫ್ರೈ ಮಾಡಲಿಕ್ಕೆ ತೆಂಗಿನ ಎಣ್ಣೆಯನ್ನು ಆಲ್ರೆಡಿ ಹೀಟ್ ಮಾಡ್ಕೊಂಡಿಟ್ಟಿದ್ದೆ. ಅದಕ್ಕೆ ಒಂದೊಂದಾಗಿ ಸ್ಲೈಸಸ್ ಗಳನ್ನು ಬಿಡ್ತಾ ಇದ್ದೇನೆ ಎಣ್ಣೆಯಲ್ಲಿ. ಇದನ್ನು ಮೀಡಿಯಂ ಊರಿನಲ್ಲಿ ಫ್ರೈ ಮಾಡಿ. ಮತ್ತೆ ಒಂದು ಬ್ಯಾಚ್ ಫ್ರೈ ಆಗ್ಲಿಕ್ಕೆ ಸುಮಾರು 8 ನಿಮಿಷನಾದ್ರೂ ಬೇಕಾಗ್ತದೆ. ಹಲಸಿನಕಾಯಿಯನ್ನು ಮೊದಲಿಗೆ ನೀವು ಅರ್ಧ ಬೇಯಿಸ್ಕೊಳ್ಳದೆ ನೀವು ಬಜ್ಜಿ ಮಾಡ್ಲಿಕ್ಕೆ ಹೋದ್ರೆ ಅದು ಫ್ರೈ ಆಗೋದೇ ಇಲ್ಲ. ನಡುವೆ ಈ ರೀತಿ ಫ್ಲಿಪ್ ಮಾಡಿಕೊಂಡು ಎಲ್ಲಾ ಕಡೆ ಸಮಾನವಾಗಿ ಫ್ರೈ ಮಾಡಿ. ಈ ಹಲಸಿನಕಾಯಿ ಬಜ್ಜಿಯನ್ನು ಹೆಚ್ಚಾಗಿ ಉಡುಪಿ ಮಂಗಳೂರು ಕಡೆ GSB ಕೊಂಕಣಿಯವರು ಮಾಡ್ತಾರೆ. ಇದನ್ನು ಊಟಕ್ಕೆ ಅವರು ಸರ್ವ್ ಮಾಡ್ತಾರೆ. ಕೊಂಕಣಿಯಲ್ಲಿ ಇದಕ್ಕೆ ಕಡ್ಗಿ ಪೋಡಿ ಅಂತ ಹೇಳ್ತಾರೆ. ಕಡ್ಗಿ ಅಂದ್ರೆ ಹಲಸಿನಕಾಯಿ ಅಂತ, ಮತ್ತೆ ಪೋಡಿ ಅಂದ್ರೆ ಬಜ್ಜಿ ಅಂತ ಅರ್ಥ. ಈ ಬಜ್ಜಿಯನ್ನು ಮಾಡ್ಲಿಕ್ಕೆ ಕೂಡ ಬೇರೆ ಬೇರೆ ರೆಸಿಪಿಗಳಿವೆ. ಕೆಲವರು ನೆನೆಸಿಟ್ಟ ಅಕ್ಕಿ ಮತ್ತು ಬ್ಯಾಡಗಿ ಒಣಮೆಣಸನ್ನು ರುಬ್ಬಿಕೊಂಡು ಕೋಟಿಂಗ್ ಮಾಡಿ ಫ್ರೈ ಮಾಡ್ತಾರೆ. ಆದ್ರೆ ಇದು ನಾನು ಮಾಡುವ ವಿಧಾನ. ನೀವು ಯಾವ ರೀತಿ ಹಲಸಿನಕಾಯಿ ಬಜ್ಜಿ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟವಾದ್ರೆ ವಿಡಿಯೋವನ್ನು ಲೈಕ್ ಮಾಡಿ. ನೀವು ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.